ಈ ಕಾನೂನು ಸೇವಾ ಪ್ರಾಧಿಕಾರ ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲಾ ಜಾತಿ ಮತ್ತು ಧರ್ಮದ ಮಹಿಳೆಯರಿಗೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜಾತಿ ಮತ್ತು ಪಂಗಡದ ವ್ಯಕ್ತಿಗಳಿಗೆ ಉಚಿತವಾಗಿ ಕಾನೂನನ್ನ ನೆರವೇರಿಸಬೇಕು. ಮಾದಕ ವಸ್ತುಗಳ ಮತ್ತು ಯಾವ ನಿಷಿದ್ಧ ವಸ್ತುಗಳಿದ್ದಾವೆ ಅವುಗಳನ್ನು ಸೇವನೆ ಮಾಡಿಕೊಂಡು ತಮ್ಮ ಜೀವನ ಮತ್ತು ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ನಮಗೆ ಮನುಷ್ಯ ಜನ್ಮ ಸಿಗ್ತದೆ, ಇದನ್ನು ಹಾಳು ಮಾಡ್ತಿಲ್ಲ. ಮಾಡ್ತೀವಿ, ಇದು ಮಾಡ್ತೀವಿ. ಮನುಷ್ಯ ಜನ್ಮದಲ್ಲಿ ಸದುಪಯೋಗ ಪಡ್ಕೊಂಡಿದ್ದಾರೆ. ಮಕ್ಕಳಿಗೆ ನಾವು ಕಾಲೇಜ್ ಮಕ್ಕಳಿಗೆ ಯಾಕೆ ಕಾನೂನು ಅರಿವನ್ನು ನೀಡಿ ಬಂದೇವೆ ಅಂತಂದ್ರೆ ನೀವು ಅದನ್ನ ತಡೆಗಟ್ಟಬೇಕು, ನೀವು ಜನರಿಗೆ ಹೇಳಬೇಕು, ಅವೇರ್ನೆಸ್ ಮೂಡಿಸಬೇಕು ಅನ್ನೋಂತ ನಾನು ಹೇಳ್ತಾ ಇದ್ದೀನಿ. ಮಾದಕ ವಸ್ತುಗಳೆಂಬ ರಾಕ್ಷಸರಿಂದ ಮಕ್ಕಳನ್ನು ಮತ್ತು ಯುವಕರನ್ನು ರಕ್ಷಿಸಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡದ ಪ್ರಸಿದ್ಧ ಶ್ರೀ ಸತ್ಯಸಾಯಿ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ, ಜಿಲ್ಲಾ ಆಡಳಿತ, ಪೊಲೀಸ್ ಇಲಾಖೆ, ಸರ್ಕಾರಿ ವಾದ್ಯಗಳ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಹಾಗೂ ಶ್ರೀ ಸತ್ಯಸಾಯಿ ಮಹಿಳಾ ಪದವಿ ಪೂರ್ವ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ ಮಾದಕ ವಸ್ತುಗಳೆಂಬ ರಾಕ್ಷಸರಿಂದ ಮಕ್ಕಳನ್ನು ಹಾಗೂ ಯುವ ಜನಾಂಗವನ್ನ ರಕ್ಷಿಸಿ ನಮ್ಮ ಮಕ್ಕಳ ರಕ್ಷಣೆ ನಮ್ಮ ಜವಾಬ್ದಾರಿ ಎಂಬ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪರಶುರಾಮ್ ಎಫ್ ದೊಡಮನಿರವರು ಈಗಿನ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಕಾನೂನಿನ ಅರಿವು ಅಗತ್ಯವಿದೆ ಎಂದರು. ಜಿಲ್ಲಾ ಗ್ರಾಹಕರ ವೇದಿಕೆಯ ಅಧ್ಯಕ್ಷರಾದ ಶ್ರೀ ಈಶಪ್ಪ ಭೋತೆರವರು ಮಾತನಾಡಿ, ಯುವಕರು ಮತ್ತು ಮಕ್ಕಳು ಈ ಮಾದಕ ವಸ್ತುಗಳ ದುಷ್ಪರಿಣಾಮಕ್ಕೆ ಒಳಗಾಗಿ ತಮ್ಮ ಜೀವನ ಮತ್ತು ಆರೋಗ್ಯವನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಅವರಿಗೆ ಈ ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಅರಿವು ಮೂಡಿಸಲಾಯಿತು. ಶ್ರೀ ಸತ್ಯಸಾಯಿ ಎಜುಕೇಶನಲ್ ಟ್ರಸ್ಟ್ ಶೈಕ್ಷಣಿಕ ಮಂಡಳದ ಸದಸ್ಯರಾದ ಕೆಎಸ್ ನಾಡ್ಗರ್ ಅವರು ಮಾತನಾಡಿ, ಮನುಷ್ಯ ಜನ್ಮವನ್ನ ನಾವು ಸದುಪಯೋಗ ಪಡಿಸಿಕೊಳ್ಳಬೇಕೇ ಹೊರತು ಮಾದಕ ವಸ್ತುಗಳ ಚಟಕ್ಕೆ ಬೀಳಬಾರದು ಎಂದರು. ವಕೀಲರಾದ ಕಸ್ತೂರಿ ಗಡದ್ರವರು ಮಾದಕ ವ್ಯಸನದಿಂದ ಆರೋಗ್ಯದ ಮೇಲೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ವಿವರಿಸಿದರು. ವಕೀಲರಾದ ಸುವರ್ಣ ಸೋರ್ಕೋಡ್ರವರು ಮೂಲಭೂತ ಹಕ್ಕುಗಳ ಕರ್ತವ್ಯ ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಕುರಿತು ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಅಶ್ವಿನಿ ಇಂಚಲ್ ಹಾಗೂ ಶಿಕ್ಷಕರಾದ ಭಾಗ್ಯಲಕ್ಷ್ಮಿ ಅಂಗಡಿ, ಉದಯ್ ಕುಮಾರ್, ಡಾಕ್ಟರ್ ಡೈಸನ್, ನಾಗರಾಜ್, ವಿನಯಲಕ್ಷ್ಮಿ, ಅಶ್ವಯ್ಯ, ಶ್ರುತಿ, ಅಮೃತ ಸೇರಿದಂತೆ ಹಲವಾರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಒಂದೇ ಒಂದು ಸಣ್ಣ ಒಂದು ಮಾಹಿತಿಯಲ್ಲಿ ವಸ್ತುಗಳಲ್ಲಿ ಈ ಜೀವನದಲ್ಲಿ ನಮ್ಮ ಈ ಜಗತ್ತಿಗೆ ಅವನು ಮಹಾಭಾರತ ಸಂದೇಶವನ್ನು ಕೊಡ ಅದೇ ನಾವು ಅದನ್ನು ಬಿಟ್ಕೊಂಡು ಏನಂತ ಹೇಳಿದ್ರಂದ್ರ ಈ ಯುವಜನಾಂಗ ಬೇರೆ ಕಡೆ ಸಾಕ್ತಿರೋದು ಉತ್ತರ ಅದರಲ್ಲಿ ಇದು ನಾವು ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ತೀರ್ಮಾನಿಸಿದ್ದಲ್ಲ. ಈ ತಿಂಗಳ ಮಾರ್ಗಸೂಚಿಯಲ್ಲಿ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಆದೇಶಿಸಿದ ಏನಂತ ಹೇಳಿದಾಗ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಮಾದಕ ವಸ್ತುಗಳ ಬಗ್ಗೆ ವಿದ್ಯಾರ್ಥಿಗಳ ಅರಿವನ್ನ ನೀಡಬೇಕು. ಆ ಪ್ರಕಾರ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು. ಅದಕ್ಕಾಗಿ ಬೇರೆ ಬೇರೆ ಶಾಲಾ ಕಾಲೇಜುಗಳಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. ಅದಕ್ಕಾಗಿ ಏನಂತ ಹೇಳಿದಾಗ ದಯವಿಟ್ಟು ಏನಂತ ಹೇಳಿದಾಗ ಇಂಥ ಒಂದು ಮಾದಕ ವ್ಯಸನಕ್ಕೆ ಯಾರಾದ್ರೂ ಬಲಿಯಾಗತಕ್ಕಂಥ ಸಂದರ್ಭಗಳನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಆ ರೀತಿ ಬಳಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ. ಅದರಿಂದ ಏನಾದಂದ್ರ ಅಮಾಯಕರು ಬಲಿಯಾಗೋದನ್ನ ನೀವು ರಕ್ಷಣೆ ಮಾಡಬೇಕಾಗುತ್ತೆ ಮತ್ತು ಅಪರಾಧಿಗಳನ್ನ ಅವರು ಇನ್ನೊಂದು ಕೃತ್ಯವನ್ನು ಮಾಡದಂತೆ ತಡೆಗಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಶ್ರೇಷ್ಠ ನ್ಯೂಸ್ ಇರುತ್ತ. ನೀವು ಈ ರೀತಿ ಮಾಹಿತಿ ಕೊಟ್ಟರೆ ನಮ್ಗೆ ಏನಾಗುತ್ತೆ ಅಂತ ಯಾರಿಗೆ ದಯವಿಟ್ಟು ಭಯ ಪಡಬೇಡ. ಆ ರೀತಿ ನೀವು ಹೆಸರನ್ನು ಗೌರವಿಸಬೇಕಾಗುತ್ತೆ. ಉದ್ದೇಶ ಅಂತ ಹೇಳಿದ್ರೆ ಎಲ್ಲರೂ ಕೂಡಿಸ್ತು ಎಲ್ಲಾ ಜಾಗಗಳಲ್ಲಿ ಇದ್ದು ಅವರೆಲ್ಲ ಏನೇನು ಚಟುವಟಿಕೆಗಳು ನಡೀತು ಅಂತ ಹೇಳಿ ನೋಡಕ್ ಆಗಲ್ಲ. ಅವರು ಸಹ ಮನುಷ್ಯರು. ಹಾಗಾಗಿ ಪ್ರತಿಯೊಬ್ಬರಲ್ಲಿ ಏನಂತ ಹೇಳಿದ್ರು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ಪ್ರಜೆಗೆ ಏನೋ ಜ್ಞಾನ ಕೊಡಬೇಕು. ಇಲ್ಲಿ ಅಪರಾಧಗಳು ನಡೆದ ಅದನ್ನು ತಡೆಗಟ್ಟಕ್ಕೆ ನಾವು ಏನೇನ್ ಮಾಡಬೇಕು ಅನ್ನೋದನ್ನ ಒಂದು ಸಣ್ಣ ಕಲ್ಪನೆ ಇಟ್ಕೊಂಡು ಅಂತ ಯಾವುದಾದ್ರು ಅಪರಾಧದ ಕೃತ್ಯಗಳು ನಡೆದಾಗ ಅದನ್ನ ತಕ್ಷಣ ಸಂಬಂಧಪಟ್ಟಂತ ಪೊಲೀಸರಿಗೆ ಮಾಹಿತಿ ನೀಡಿದ್ರೆ ಸಾಕು. ಅಲ್ಲಿ ಪೊಲೀಸರು ಅವ್ರ ಬಗ್ಗೆ ಪ್ರಕರಣ ದಾಖಲಿಸಿ ಕ್ರಮವನ್ನು ತೆಗೆದುಕೊಳ್ತಾರ. ಹಾಗಾಗಿ ಇದು ಒಟ್ಟಾರೆ ಒಂದು ಉದ್ದೇಶ ಅಂತ ಹೇಳಿದಾಗ ಸಮಾಜದಲ್ಲಿ ಶಾಂತಿ ನೆಲೆಸಬೇಕು, ಎಲ್ಲರೂ ಪ್ರೀತಿ ಮತ್ತು ವಿಶ್ವಾಸದಿಂದ ಬಾಳಬೇಕು ಅನ್ನೋ ಒಂದು ಉದ್ದೇಶ.
ವ್ಯಸನಕ್ಕೆ ಬಲಿಯಾಗ್ತಾರೆ. ನೋಡಿ, ನಾವಿಲ್ಲಿ ರೋಡ್ ಸೈಡ್ ಹೊಂಟ್ರೆ ಅಕ್ಕಪಕ್ಕ ಸಣ್ಣ ಸಣ್ಣ ಪೆಟ್ಟಿ ಅಂಗಡಿ ಇರ್ತವೆ. ನೀವು ಪೆಟ್ಟಿ ಅಂಗಡಿ ಸುತ್ತ ನೋಡಿದ್ರೆ ಬರೀ ಗುಟ್ಕಾ ಚೀಟಿಗಳಿರ್ತಾರೆ, ಚಿಕ್ಕವರು. ಅದ್ರ ಬಗ್ಗೆ ಒಂದು ಗುಟ್ಕಾವನ್ನು ಸೇವನೆ ಮಾಡೋದ್ರಿಂದ ಎಷ್ಟು ಪ್ರತಿಕೂಲ ಪರಿಣಾಮ ಆರೋಗ್ಯದ ಮೇಲೆ ಆಗುತ್ತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋ ಒಂದು ಇದು ಶಕ್ತಿ ನಾವು ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅಷ್ಟೊಂದು ಏನಿದೆ ವ್ಯಸನರಾಗಿ ಆ ಎಲ್ಲ ಒಂದು ಮಾದಕ ವಸ್ತುಗಳ ಮತ್ತು ಯಾವ ನಿಷಿದ್ಧ ವಸ್ತುಗಳಿದ್ದಾವೆ ಅವುಗಳನ್ನು ಸೇವನೆ ಮಾಡಿಕೊಂಡು ತಮ್ಮ ಜೀವನ ಮತ್ತು ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇವತ್ತಿನ ಯಾಕೆ ನಾವು ಅಸಡ್ಡೆ ಆಗಿವೆ ಅನ್ನೋದ್ರ ಬಗ್ಗೆ ವಡ್ಮನಿ ಸರ್ ಅತಿ ಡಿಟೇಲ್ ಆಗಿ ನಿಮ್ಗೆ ಎಲ್ಲಾನು ಹೇಳಿದ್ರು. ಸೋ ಮೆನಿ ಇನ್ಫಾರ್ಮೇಶನ್ ಇದ್ದು ವಿತ್ ಸ್ಟ್ಯಾಟಿಸ್ಟಿಕ್ಸ್ ಅತಿ ಡಿಟೇಲ್ ಆಗಿ ಮಾಡಿ ಅದು ನಾನು ಹೇಳ್ಬೇಕಂತ ಸರ್. ನೋಡಿ, ನಮಗೆ ಮನುಷ್ಯ ಜನ್ಮ ಸಿಗ್ತದೆ, ಇದನ್ನ ನಾವು ಹಾಳು ಮಾಡ್ಕೋಲ್ಲ. ಎಷ್ಟೋ ಜನ ಇದ್ದೀರಿ, ಎಷ್ಟೋ ಗಾಸಿಪ್ ಮಾಡ್ತೀವಿ, ಇದು ಮಾಡ್ತೀವಿ. ಮನುಷ್ಯ ಜನ್ಮದ ಅತಿ ಸದುಪಯೋಗ ಪಡ್ಕೋಬೇಕಂತಂದ್ರೆ ನಾವು ವಿಚಾರ ಮಾಡ್ಬೇಕು. ಹೇಳ್ತಾರೆ ನಮ್ಮೆಲ್ಲ ಶಾಸ್ತ್ರ ನೋಡಿದ್ರೆ 84 ಲಕ್ಷ ಎಲ್ಲ ಜನ್ಮ ಆದ್ಮೇಲೆ ಮನುಷ್ಯ ಜನ್ಮ ಸಿಗ್ತದ ಅಂತೇಳಿ. ಈ ಮನುಷ್ಯ ಜನ್ಮ ಆಗ್ತಿ ಬ್ರಹ್ಮ ಎಲ್ಲಾ ಸೃಷ್ಟಿ ಮಾಡಿದಂತೆ ಲಾಸ್ಟ್ ಅಗ್ನಿ ಮನುಷ್ಯನ ಸೃಷ್ಟಿ ಮಾಡಿದ. ಅಂದ್ರೆ ಅಗ್ನಿ ಬ್ರಹ್ಮನ ಸೃಷ್ಟಿ ಒಳಗೆ ಶ್ರೇಷ್ಠ ಕೃತಿ ಅದರ ಮನುಷ್ಯ. ಇಂಥ ಜೀವನವನ್ನು ನಾವು ದುರ್ವ್ಯಸನಗಳು, ಈ ಮಾದಕ ವಸ್ತುಗಳು ಇಂಥವೆಲ್ಲ ಸೇವನೆ ಹೊರಗಿನ ಅಟ್ರಾಕ್ಷನ್ ಸಲುವಾಗಿ ಆಗಿ ನಮ್ಮ ಲೈಫ್ ಹಾಳು ಮಾಡ್ತಾರೆ. ಇವತ್ತಿಂದು ಇದು ಪ್ರೋಗ್ರಾಮ್, ಇದು ಕೆಟ್ಟ ಚಟ. ಎಲ್ಲ ಕಾಲೇಜ್ ಒಳಗೆ ಎಲ್ಲ ಕಡೆಗೂ ಕಾಲೇಜ್ ಒಳಗೆ ಇದು ಸಣ್ಣ ಅನುಕರಿತಾವ ಮಾದಕ ವಸ್ತುಗಳನ್ನು ಮಾಡೋದು ಒಂದು ದೊಡ್ಡ ಜಾಲನೇ ಇರ್ತದೆ. ದಿನಾಂಕ 28/8/23ರಿಂದ 27/9/23 ಅಂದ್ರೆ ಒಂದು ತಿಂಗಳ ಕಾಲ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಹಮ್ಮಿಕೊಂಡಿದೆ. ಈ ಅಭಿಯಾನದಲ್ಲಿ ಶಾಲಾ ಮಕ್ಕಳು ಮತ್ತು ವಿದ್ಯಾರ್ಥಿಗಳು, ಯುವ ಜನಾಂಗಗಳು ಅಂದ್ರೆ ನೀವು ಸ್ಟೂಡೆಂಟ್ಸ್, ಪಾಲಕರು ಮತ್ತು ಶಿಕ್ಷಕರು ಎಲ್ಲರೂ ಕೂಡ ಈ ಒಂದು ಮಾದಕ ವಸ್ತುಗಳಿಂದ ಮುಕ್ತಿ ಪಡೆಯಲು ಸ್ವಸ್ಥ ಸಮಾಜ ನಿರ್ಮಿಸಲು ಕೈ ಜೋಡಿಸಬೇಕು ಎಂಬುದನ್ನು ತಿಳಿಸುವುದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿದೆ. ಮಾದಕ ವಸ್ತುಗಳ ವ್ಯಸನದ ಬಗ್ಗೆ ದುಷ್ಪರಿಣಾಮಗಳ ಅರಿವು ಮಕ್ಕಳಿಗೆ ನಾವು ಮೂಡಿಸಬೇಕಾಗಿದೆ. ಈ ವಸ್ತುಗಳಿಂದ ನಾವು ದೂರ ಇರಿಸಬೇಕು. ವ್ಯಸನದಿಂದ ದೂರ ಇರಬೇಕಂದ್ರೆ ತಂದೆ ತಾಯಿ ಹಾಗೂ ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ಮಕ್ಕಳು ಮುಗ್ಧ ಮನಸ್ಸಿನ ಮಕ್ಕಳು ಒಂದು ಮಣ್ಣಿನ ಮುಗ್ಧ ಇದ್ದಂಗೆ ಇರ್ತಾರೆ. ನಾವು ತಂದೆ ತಾಯಿಗಳು ಯಾವ ರೀತಿಯನ್ನು ಬೆಳೆಸ್ತಾ ಹೋಗ್ತೇವೆ, ಆ ರೀತಿಯನ್ನು ಬೆಳೀತಾ ಹೋಗ್ಬಾರ್ದು. ಆಮೇಲೆ ಶಾಲೆಗೆ ಬಂದ ನಂತರ ಶಿಕ್ಷಕರ ಕೈಯೊಳಗ ಅವ್ರ ಭವಿಷ್ಯ ಇರ್ತಾರೆ. ಅವರು ಶಿಕ್ಷಕರ ಹೆಂಗೆ ಅಂತ ನಾವು ಕೇಳ್ಕೊಂಡು ಹೋದಂದ್ರೆ ಒಂದು ಒಳ್ಳೆಯ ಭವಿಷ್ಯ ಅವ್ರಿಗೆ ಸಿಗ್ತದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದೊಳಗ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಇಂಥದ್ದೇ ಆಗಿ ಕಾನೂನು ಸಿಗಬೇಕು ಅಂತೇಳಿ, ಅಂದ್ರೆ ಪ್ರತಿಯೊಬ್ಬರಿಗೂ ಸಿಗ್ಲೇಬೇಕು ಅಂತ ಬರ್ತಿದ್ದಾರೆ. ಹೆಣ್ಮಕ್ಳಿಗಿರ್ಬೇಕು, ಗಂಡು ಮಕ್ಕಳಿಗಿರ್ಬೋದು, ಬಡವರಿರ್ಲಿ, ಶ್ರೀಮಂತರಿರ್ಲಿ, ಎಲ್ಲರೂ ಕಾನೂನಲ್ಲಿ ಸರಿ ಸಮಾನರು ಅಂತೇಳಿ. ಫಂಡಮೆಂಟಲ್ ಡ್ಯೂಟೀಸ್ ಯಾರಾದ್ರೂ ಹೇಳ್ತೀರಾ? ನಾನು ನನ್ನ ಸಂಬಂಧಕ್ಕೆ ಬದುಕಬೇಕಾ? ಈಗ ಬದುಕಬೇಕಂದ್ರೆ ಸ್ವತಂತ್ರ ಕೊಟ್ಟಿದ್ದೆ ಅದು ನಮ್ಮ ದೇಶ, ನಮ್ಮ ಸಂವಿಧಾನ, ನಮ್ಮ ಗೌರ್ಮೆಂಟ್ ಅಲ್ವಾ? ಹೀಗೆ ಕಲ್ಲೊಗೆದು, ಬೆಂಕಿ ಹಚ್ಚೋದು ಮಾಡ್ತಾರಲ್ಲ ಹುಡುಗರಷ್ಟೇ ಅಲ್ಲ, ನಾವು ಹುಡುಗಿಯರು ಏನು ಕಡಿಮೆ ಇಲ್ಲ ಅಂತ ನಾವು ಮಾಡ್ತೇವೆ ಅಲ್ಲ. ಕೆಲವೊಂದು ವಿಷಯದಲ್ಲಿ ನಮ್ಮ ಹಕ್ಕುಗಳಿಗೆ ಚ್ಯುತಿ ಬಂದಾಗ ಮಾಡಿ ಹುಡುಗರು ಮಾಡ್ತಾರೆ. ಅದು ಕೂಡ ನಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿದ್ದು. ಅಂದ್ರೆ ಏನು? ನಾವೀಗ ಬಸ್ಸಿಗೆ ಕಲ್ಲು ಹೋಗಿದ್ವಿ, ಬಸ್ಸಿಗೆ ಬೆಂಕಿ ಹಚ್ಚಿದ್ವಿ ಅಂತಂದ್ರೆ ತಿಳ್ಕೊಂಡಿರ್ತಾರ, ಈ ಸರ್ ಹೋಗಿ ಅವ್ರು ಏನೋ ಮಾಡ್ಕೊಂಡಿರ್ತಾರಲ್ಲ, ಈಗ ಇವರು ಸ್ಟ್ರೈಕ್ ಮಾಡಿ ಬಂದ್ರು, ಕಲ್ಲು ಹೋಗೋದು ಬೆಂಕಿ ಹಚ್ಚಿ ಬಂದಿರ್ತಾರ ಸರ್, ಅವ್ರೆ ನಮಗೆ ಯಾರು ನೋಡಿ ಇಲ್ಲ ಕೂಡ ಅನ್ಕೋತಾರೆ. ಅಂದ್ರೆ ಅತಿ ಜೋರಾಗಿ ಮೀಡಿಯಾದಾಗ ಬರ್ಬೇಕು, ಯಾರೋ ವಿಡಿಯೋ ಮಾಡ್ಕೊಂಡಿರ್ತಾರ ಅನ್ಕೊಂಡು ತಗೋತಾರ. ಅಂದ್ರೆ ನಮ್ಗೆ ಯಾರು ಏನೂ ಆಗಲ್ಲ ಅಂತ. ಬಟ್ ಅದು ಪನಿಷ್ಮೆಂಟ್ ಇರ್ತೈತಿ. ಎಲ್ಲರೂ ತಿಳ್ಕೊಬೇಕು. ನಿಮ್ಮ ಹುಡುಗರು, ನಿಮ್ಮ ಫ್ರೆಂಡ್ಸಿಗೆ ಹೇಳಿ, ಹುಡುಗರಿಗೆ ಹೇಳ್ತಾರೆ, ಅವ್ರಿಗೆ ಹೇಳಿ ಸ್ಟ್ರೈಕ್ ಮಾಡ್ರಿ. ನಮ್ಮ ಹಕ್ಕುಗಳಿಗೆ ತೊಂದರೆ ಬಂದಾಗ ಸ್ಟ್ರೈಕ್ ಮಾಡ್ರಿ. ಹಾಗೆ ಬಸ್ಗಳಿಗೆ ಕಲ್ಲು ಹೋಗಿದ್ವಿ, ಬೆಂಕಿ ಹಚ್ಚಿದ್ವಿ, ಅವನ್ನೆಲ್ಲ ಹಾನಿ ಮಾಡಿದ್ವಿ ಅಂತಂದ್ರೆ ಅದು ಪನಿಷ್ಮೆಂಟ್ ಇದೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಅದು ಕಾನೂನಲ್ಲಿದೆ, ಪನಿಷ್ಮೆಂಟ್ ಇದೆ. ಅದಕ್ಕೂ ಕೂಡ ಶಿಕ್ಷೆ ಅನ್ನೋದಿದೆ. ಅದು ಈಗಂದ್ರೆ ಎಲ್ಲ ಕಡೆ ಕ್ಯಾಮ್ರಾ ಹಾಕಿರ್ತಾರೆ, ಎಲ್ಲ ಕಡೆ ಕ್ಯಾಮ್ರಾ ಅದಾವು. ಎಲ್ಲಿ ಹೋದ ಮನುಷ್ಯ, ಎಲ್ಲಿ ಬಂದ, ಎಲ್ಲಿಲ್ಲ, ನಮ್ಗೇನು ಗೊತ್ತಿಲ್ಲಪ್ಪ ಪ್ಲೇಸ್, ಎಲ್ಲಿ ಹೋದ್ವಿ ಅಂದ್ರು ಅಲ್ಲಿ ಕ್ಯಾಮ್ರಾ ಇದೆ. ಒಂದು ಫಾರೆಸ್ಟ್ ಒಳಗೆ ಹೋದ್ರು ಕೂಡ ಕ್ಯಾಮ್ರಾ ಹಾಕಿರ್ತಾರೆ. ಯಾವ ಗಾಡಿ ಹೋದ್ರು, ಯಾವ ಗಾಡಿ ಇಲ್ಲ, ಯಾವ ಮನುಷ್ಯ ಬಂದ್ರು, ಯಾರು ಎಲ್ಲಿ ನಿಂತರು, ಎಲ್ಲಿಲ್ಲ. ಅದನ್ನ ಮಾತ್ರ ಲಕ್ಷ ಕೊಟ್ಕೊಂಡು
ಇವೆಲ್ಲರಿಗೂ ಇದನ್ನ ಫಂಡಮೆಂಟಲ್ ರೈಟ್ಸ್ ಅಂಡ್ ಡ್ಯೂಟೀಸ್ ಬಗ್ಗೆ ತಿಳಿಸಲೇಬೇಕು. ಕಾನೂನು ಸೇವೆಗಳ ಪ್ರಾಧಿಕಾರದ ಜಡ್ಜ್ ಅಂದ್ರೆ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ನ್ಯಾಯಾಧೀಶರು ಜಡ್ಜ್ ಅವರೇ ಬಂದು ನಿಮಗೆಲ್ಲ ಇವತ್ತು ಬೆಳಗ್ಗೆ ಅವಾಗಲೇ ನಿಮಗೆ ಮಾತಾಡಿ ಹೇಳಿ ತಿಳಿಸೋದು ಕಾನೂನು ಬಗ್ಗೆ ಏನು, ಡ್ರಗ್ಸ್ ಆಕ್ಟ್ ಬಗ್ಗೆ ಅಂದ್ರೇನು, NDPS ಈಗ ಮಾದಕ ವಸ್ತುಗಳ ಬಗ್ಗೆ ಅಂದ್ರೆ ಏನು, ಹಾಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬಗ್ಗೆನೂ ಹೇಳಿದ್ರು. ಏನಪ್ಪ ಇದ್ರ ಉದ್ದೇಶ ಅಂತಂದ್ರೆ ಮಕ್ಕಳಿಗೆ ಹಾಗೂ ಜನಸಾಮಾನ್ಯರಿಗೆ, ಶಾಲಾ ಕಾಲೇಜು ಮಕ್ಕಳಿಗೆ ಜನಸಾಮಾನ್ಯರಿಗೆ ಉಚಿತವಾಗಿ ಕಾನೂನಿನ ಅರಿವು ಮತ್ತು ನೆರವನ್ನ ನೀಡುವುದು. ಅರಿವು ಅಂತಂದ್ರೆ ನಾವೀಗ ಕೊಡ್ತಾ ಇದ್ದಲ್ಲ ಹೇಳ್ತಾ ಇದ್ದಲ್ಲ ಕಾನೂನು ಬಗ್ಗೆ ಅದು. ನೆರವು ಅಂತಂದ್ರೆ ಈಗ ಇಷ್ಟೊತ್ತನ ಕುಂತ್ ಸಿಟ್ಟು ಬಂದೈತಿ ನಿಮಗ, ಏನೋ ಜಗಳ ಆಗಿ ಮನಿ ಒಳಗೆ ಯಾರೋ ಜಗಳ ಮಾಡ್ಕೊಂಡಿರ್ತಾರೆ ಅನ್ಕೋರಿ. ನೀವಲ್ಲಿ ಹೋಗಿನು ಫ್ರೆಂಡ್ಸ್ ಮನಿ ಬಾಜಿಕಿದ್ದವ್ರು ಜಗಳ ಮಾಡ್ಕೋತೀರಿ. ನೀವಿಬ್ರು ಜಗಳ ಮಾಡಿದಾಗ ತಂದೆ ತಾಯಿ ಜಗಳ ಬರುತ್ತೆ, ಅವ್ರಿಬ್ರು ಅಪ್ಪ ಅಮ್ಮ ಜಗಳಕ್ಕೆ ಬರುತ್ತೆ. ಆಮೇಲೆ ಏನ್ ಮಾಡ್ತೀರಿ, ಕೇಸ್ ಕೋರ್ಟಿಗೆ ಹೋಗುತ್ತಲ್ಲ, ಅನ್ಯಾಯ ಆದ್ರೆ ಕೋರ್ಟಿಗೆ ಹೋಗ್ತಿರಿಲ್ಲ. ಈಗ ನನ್ನ ಕಡೆ ಬಂದ್ರೆ ಕೇಸ್ ಕೊಡ್ಬೇಕು ಅಂತಂದ್ರೆ ನನ್ನ ದುಡ್ಡು ಫೀಸ್ ಜಾಸ್ತಿ ಇದೆ. ಏನ್ ಮಾಡ್ತೀರಿ, ಫೀಸ್ ಇಲ್ಲ ಅಂತಂದ್ರೆ ಅನ್ಯಾಯ ಆಗಿದೆ ಅಂತ ಸುಮ್ಮನೆ ಇರ್ತೀರಿ, ಕೋರ್ಟಿಗೆ ಹೋಗ್ಲೇಬೇಕಲ್ಲ. ಫೀಸ್ ಇರ್ಲಾರ್ದೆ ಕೋರ್ಟಿಗೆ ಹೋಗಿ ನಮಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಲ್ಲೇ ಹೋಗಿ ನೀವು ಒಂದು ಅರ್ಜಿ ಕೊಡ್ಬೇಕು. ನನಗೆ ಹಿಂಗೆ ಅನ್ಯಾಯ ಆಗೈತಿ, ನನಗೆ ತೊಂದರೆ ಆಗೈತಿ, ಯಾವುದೇ ಕೇಸ್ ಇರ್ಲಿ ಅವರು ಹೋಗಿ ಅರ್ಜಿ ಕೊಡ್ಬೇಕು. ಯಾರ್ಯಾರು ಕೊಡ್ಬೇಕು ಅಂತಂದ್ರೆ ಈಗ ಮಹಿಳೆಯರು, ಸರ್ ಹೇಳಿದಾಗೆ ಮಹಿಳೆಯರು, SC ST ಕಮ್ಯುನಿಟಿಯವರು ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು, ಹಾಗೆ 3 ಲಕ್ಷಕ್ಕಿಂತ ಒಳಗೆ ಇನ್ಕಮ್ ಇರುವಂತವ್ರು, ಹಾಗೆ ಹೈಕೋರ್ಟಿಗೆ ನಾವು ಕೇಸ್ ಹಾಕ್ಬೇಕು ಅಂತಂದ್ರೆ 5 ಲಕ್ಷ ಒಳಗೆ ಇನ್ಕಮ್ ಇರುವಂತವ್ರು. ಅನುಸರಿಸುತ್ತೇವೆ, ಗೌರವಿಸುತ್ತೇವೆ, ಹಾಗೆ ನಮ್ಮ ದೇಶವನ್ನ ರಕ್ಷಿಸುತ್ತೇವೆ. ನಮ್ಮ ರಾಷ್ಟ್ರಧ್ವಜ, ನಮ್ಮ ರಾಷ್ಟ್ರಗೀತೆಯನ್ನ ಗೌರವಿಸುತ್ತೇವೆ. Sai Ram to all. My humble pranams to Mother Sai. District Legal Service Authority Dharwad, District Lawyer Association, District Administration, Police Department, Prosecution, Government Litigation Department, School Education Department, Dharwad, Shri Satya Sai PU College for Women Saptapur Dharwad organized Protect the Children and Youth from the Monsters of Narcotic Protection of our children is our responsibility. Honorable Mr. Parshuram F. Dodmani Sir, Senior Civil Judge and Member Secretaries, District Legal Services Authority Dharwad, and Honorable Shri Ishappa Bhute Sir, President District Consumer Forum Dharwad, inaugurated a special campaign. Shri K.S. Nadige Sir and Srimati Ashwini Inchal Madam, Principal of Shri Satya Sai PU College Science, Saptapur Dharwad, presented inaugural program. Srimati Kasturi Gadade Ma'am, Panel Advocate, District Legal Service Authority Dharwad, she explained effects of drug addiction and adverse effect of drugs on the health, and students are very benefited regarding this. As we know, drug abuse is a serious public health problem that affect almost every community and family, and it will affect on the young and adolescents' mind. Young and adolescents' minds could be molded in any direction depending on the kind of exposure they get. So, students of a teen age, they required a persistence counseling and a guidance. Now we can see a special guidance has been organized from Kasturi Gadade Ma'am. Students were very benefited regarding the sessions. And we also have one more session by Srimati Suvarna Surkod Ma'am, and we are thankful for her guidance and realizing our students regarding the importance of fundamental rights, duties and authorities of legal services. It's our privilege to have such a resource person in our college. Really all our students are benefited regarding this session, and they enjoyed a special campaign about this, and such a programs has to be conducted so that the teenagers can achieve their goal and they can focus towards their career. Thank you one and all, and Sai Ram. Myself Bhagyalakshmi Angadi, serving as an Vice Principal at Shri Satya Sai PU College for Women, Saptapur, Dharwad.
ನಾನು ಶ್ರೀಮತಿ ಸುವರ್ಣ ಸುರ್ಪುಣಿ, ವಕೀಲರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಧಾರವಾಡ. ಇಂದು ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಧಾರವಾಡ ಹಾಗೂ ಜಿಲ್ಲಾ ವಕೀಲರ ಸಂಘ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಶಾಲಾ ಶಿಕ್ಷಕ ಇಲಾಖೆ ಧಾರವಾಡ ಹಾಗೂ ಶ್ರೀ ಸತ್ಯ ಸಾಯಿ ಮಹಿಳಾ ಪದವಿ ಪೂರ್ವ ಕಾಲೇಜ್ ಸಪ್ತಾಪುರ್ ಧಾರವಾಡ ಇಲ್ಲಿ ಮಕ್ಕಳಿಗಾಗಿ ಮಾದಕ ವಸ್ತುಗಳೆಂಬ ರಾಕ್ಷಸರಿಂದ ಮಕ್ಕಳನ್ನು ಹಾಗೂ ಯುವ ಜನಾಂಗವನ್ನು ರಕ್ಷಿಸುವ ನಮ್ಮ ಮಕ್ಕಳ ರಕ್ಷಣೆ ಮತ್ತು ಜವಾಬ್ದಾರಿ ಎಂಬ ಬಗ್ಗೆ ವಿಶೇಷ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಉದ್ಘಾಟಕರಾಗಿ ಗೌರವಾನ್ವಿತ ಶ್ರೀ ಪರಶುರಾಮ್ ಎಸ್ ದೊಡ್ಮನಿ ಸರ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಧಾರವಾಡ, ಹಾಗೂ ಗೌರವಾನ್ವಿತ ಶ್ರೀ ಈಶಪ್ಪ ಭೂತೆ ಸರ್, ಅಧ್ಯಕ್ಷರು, ಜಿಲ್ಲಾ ಗ್ರಾಹಕ ವೇದಿಕೆ ಧಾರವಾಡ ಇವರು ಉದ್ಘಾಟಿಸಿದರು. ಹಾಗೆ ಕಾಲೇಜಿನ ಶ್ರೀ ಸತ್ಯಸಾಯಿ ಕಾಲೇಜಿನ ಮುಖ್ಯ ಅತಿಥಿಗಳಾಗಿ ಶ್ರೀ KS ನಾಡಿಗೇರ್ ಸರ್, ಹಾಗೆ ಪ್ರಾಂಶುಪಾಲರಾದ ಶ್ರೀಮತಿ ಅಶ್ವಿನಿ ಇಂಚಲ್ ಮೇಡಮ್ ಅವರು ಉಪಸ್ಥಿತರಿದ್ದರು. ಹಾಗೆ ನಮ್ಮ ಇನ್ನೊಬ್ಬ ಸಹೋದರಿ ಶ್ರೀಮತಿ ಕಸ್ತೂರಿ ಗಡದ್ ಇವರು ಹಾಗೂ ನಾನು ಮಕ್ಕಳಿಗಾಗಿ ಮಾದಕ ವಸ್ತುಗಳ ಬಳಕೆ ಹಾಗೂ ಅದರಿಂದ ನಡೆಯುವ ದುಷ್ಪರಿಣಾಮಗಳು ಮತ್ತು ಶಿಕ್ಷೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೀವಿ. ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಬಗ್ಗೆ ಹಾಗೂ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಹಾಗೆ DV ಆ್ಯಕ್ಟ್, ಕೌಟುಂಬಿಕ ದೌರ್ಜನ್ಯದಿಂದ ಆಗುವಂಥ ತೊಂದರೆಗಳು ಇವೆಲ್ಲದರುಗಳ ಬಗ್ಗೆ ಮಕ್ಕಳಿಗೆ ಕಾನೂನು ಅರಿವನ್ನು ನೀಡಿದ್ದೇವೆ. ಎಲ್ಲರಿಗೂ ಹೇಳೋದೇನಂತಂದರೆ ಈ ಮಾದಕ ವಸ್ತುಗಳಿಂದ ದೂರವಿರಿ ಅಂತ. ಯಾಕಂತಂದರೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇ ಮಾದಕ ವಸ್ತುಗಳನ್ನು ಬಳಸಿದರೆ ಅದರಿಂದ ಕಾನೂನಿನಲ್ಲಿ ಶಿಕ್ಷೆ ಅನ್ನೋದಿದೆ. ಗೊತ್ತಿರಲಾರ್ದೆ ಚಿಕ್ಕ ಮಕ್ಕಳಿರ್ಬೋದು, ಯಾರ್ದೋ ಫ್ರೆಂಡ್ಸನ್ನ ನೋಡಿ ನಾವು ಡ್ರಗ್ಸ್ ಬಳಸ್ತಿದ್ವಿ ಅಂತೇಳಿ, ಅಂದರೆ ಮಾದಕ ವಸ್ತುಗಳಂತಂದರೆ ಗುಟ್ಕಾ, ತಂಬಾಕು, ಸಿಗರೇಟ್ ಇವೆಲ್ಲ ಆಯಿತು. ಹಾಗೆ ಡ್ರಗ್ಸನ್ನು ಸೇವನೆ ಮಾಡೋದು, ಡ್ರಗ್ಸನ್ನು ಮಾರಾಟ ಮಾಡೋದು ಕೂಡ ಕಾನೂನು ರೀತಿ ಅಪರಾಧ ಆಗಿದೆ. ಇವನ್ನೆಲ್ಲ ತಡೆಗಟ್ಟಬೇಕಂತಂದರೆ ಈಗಿನ ಮಕ್ಕಳು, ಯುವಕರು, ನಾಗರಿಕರು ನಾವೊಂದು ಶಪಥ ಮಾಡಬೇಕು. ಇದನ್ನೆಲ್ಲ ತಡೆಗಟ್ಟುತ್ತೇವೆ, ಮಾದಕ ವಸ್ತುವನ್ನು ಇಂದಿನಿಂದ ತಡೆಗಟ್ತೀವಿ, ನಮ್ಮ ಮಕ್ಕಳನ್ನು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋತೀವಿ ಅಂತ ನಾವು ಪ್ರಮಾಣ ಮಾಡಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷವೂ ಜೂನ್ 26ನೇ ತಾರೀಕಿನಂದು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನಾಚರಣೆಯನ್ನು ಜಗತ್ತಿನಾದ್ಯಂತ ಆಚರಿಸ್ತಾ ಬಂದಿದ್ದೇವೆ. ಈ ಒಂದು ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷವೂ ವಿಭಿನ್ನ ಘೋಷವಾಕ್ಯದೊಂದಿಗೆ ಈ ಒಂದು ದಿನಾಚರಣೆಯನ್ನು ಆಚರಿಸ್ತೇವೆ. ಈ ವರ್ಷದ ಘೋಷವಾಕ್ಯ ವಸ್ತು ವ್ಯಸನಗಳ ಕುರಿತಾಗಿ ಸಮಾಜದಲ್ಲಿರುವ ಕಳಂಕ, ತಾರತಮ್ಯಗಳನ್ನು ತೊಡೆದುಹಾಕಿ ವ್ಯಸನಗಳ ತಡೆಗಟ್ಟುವಿಕೆಯನ್ನು ಬಲಪಡಿಸುವುದಾಗಿದೆ. 27/9/2023 ಅಂದರೆ ಒಂದು ತಿಂಗಳ ಕಾಲದವರೆಗೆ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗಾಗಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಅಭಿಯಾನದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳು ಅಂದರೆ ಏನು, ಮಾದಕ ವಸ್ತುಗಳ ವ್ಯಸನ ಅಂದರೆ ಏನು, ಆ ಚಟದ ಚಿಹ್ನೆಗಳು ಏನು ಮತ್ತು ಮಾದಕ ವಸ್ತುಗಳ ಸೇವನೆಯಿಂದ ಆಗುವಂತಹ ದುಷ್ಪರಿಣಾಮಗಳು ಏನು ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಕೊಟ್ಟು ಆ ವಿದ್ಯಾರ್ಥಿಗಳು ಯಾವುದೇ ರೀತಿ ದುಷ್ಪರಿಣಾಮಗಳಿಗೆ ಒಳಗಾಗದೆ ಒಳ್ಳೆಯ ರೀತಿಯಿಂದ ಒಳ್ಳೆಯ ದಾರಿಯಲ್ಲಿ ಸಾಗಿ ಒಂದು ಒಳ್ಳೆಯ ಜೀವನವನ್ನು ಕಂಡುಕೊಳ್ಳಿ ಅಂತ ಅವರಿಗೆ ಪ್ರೇರೇಪಿಸುವುದು. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್
20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.